ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವ್ರಿ ಬೆಳಗಿನ ನಾಷ್ಟಾಕ ದಿಢೀರಾಗಿ ಮಾಡ್ಕೋಂಥ ರೆಸಿಪಿನ ತೋರ್ಸದೀವ್ರಿ. ಅದರಲ್ಲಿ ನೀವು ಮನ್ಯಾಗ 3 ಪದಾರ್ಥ ಇತ್ತಂದ್ರೂ ಕೂಡ ನೀವು ಅದನ್ನ ಉಪಯೋಗಿಸಿ ದಿಢೀರಾಗಿ ಬೆಳಗಿನ ನಾಷ್ಟಾಕ ಮಸ್ತ್ ರುಚಿಯಾಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ರಿ ಮೊದಲಿಗೆ 1 ಕಪ್ ಆಗುವಷ್ಟು ರವೆ ತೊಗೊಂಡೇನ್ರಿ. ಹಾಗೆ 1 ಕಪ್ ಆಗುವಷ್ಟು ಚುರುಮುರಿ ತೊಗೊಂಡೇನ್ರಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದೀನಿ. ಎಲ್ಲಾನು ಸೇರಿ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಏನು ಮಾಡ್ಬೇಕ್ರಿ, ಅದನ್ನ ಏನು ಮಾಡ್ಬೇಕ್ರಿ, ಒಂದ್ಸಲ ಈ ಥರ ಚಮಚೆ ಸಹಾಯದಿಂದ ಈ ಥರನ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇದನ್ನ ನೆನೆಯಕ್ಕೆ ಬಿಡ್ಬೇಕ್ರಿ. 5 ನಿಮಿಷ ಆದ ನಂತರ ಇದನ್ನ ಈಗ ಏನು ಮಾಡ್ಬೇಕ್ರಿ, ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕ್ರಿ. ಸ್ವಲ್ಪ ನೀವು ದೋಸೆ ಹಿಟ್ಟು ಯಾವ ರೀತಿ ರುಬ್ತಾರಲ್ಲ ಅದೇ ರೀತಿ ಪೇಸ್ಟ್ ಆಗೋವರೆಗೂ ಸ್ವಲ್ಪ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತೇನ್ರಿ. ಇದನ್ನ ಮಕ್ಕಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರ್ರಿ. ಅಷ್ಟು ರುಚಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೋವಂಥ ರೆಸಿಪಿ ರೀ. ನೋಡಿರಿ, ಈ ಥರ ರೀ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡೇನ್ರಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸತ್ತೇನ್ರಿ. ಅದರಿಂದ ಅರ್ಧ ಚಮಚೆ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಯಾವುದೇ ಸೋಡಾ ಯೂಸ್ ಮಾಡಲಾರ್ದ ಬರೀ ಏನು ಮಾಡ್ಬೋದ್ರಿ, 3 ಪದಾರ್ಥ ಉಪಯೋಗಿಸಿ ದಿಢೀರಾಗಿ ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದ್ರಿ. ಈಗ ದೋಸೆ ತವೆ ಕಾಯಕ್ಕೆ ಇಟ್ಟೇನ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ನೀವು ದೋಸೆ ಎಳ್ತಲ್ಲಿ ಹಾಕೊಂಡ್ರಂದ್ರೆ ರೀ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಭಾಳ ಮಸ್ತ್ ಇರ್ತೈತ್ರಿ. ಅದರಲ್ಲೂ ನೀವು ಮಕ್ಕಳಿಗೆ ಈ ರೀತಿ ಮಾಡ್ಕೊಂಡು ಕೊಟ್ರೆ ರೀ ನೋಡಕ್ಕೂ ಚಂದ ಕಾಣ್ತೈತ್ರಿ ಮತ್ತು ತಿನ್ನಕ್ಕೂ ರುಚಿಯಾಗಿರ್ತೈತ್ರಿ. ಮೇಲ್ಗಡೆ ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ರೀ, ಈ ಸಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಮೇಲ್ಗಡೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸ್ಕೊಟ್ರಂದ್ರೆ ರೀ ಮಕ್ಕಳಿಗೆ ತಿಂತಾರ್ರಿ. ಇದಕ್ಕೆ ನಾವು ಎಣ್ಣೆನ ಹಾಕ್ಬೋದ್ರಿ ಅಥವಾ ತುಪ್ಪ ಹಾಕೊಂಡು ಬೇಯಿಸ್ಕೊಟ್ರೆ ರೀ ಮಕ್ಕಳಿಗೆ ರುಚಿ ಆಗ್ತದ್ರಿ. ನೋಡಕ್ಕೂ ಚಂದ, ತಿನ್ನಕ್ಕೂ ಚಂದ ಇರ್ತೈತ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. 2 ಸೈಡ್ ಈ ಥರ ಎಣ್ಣೆ ಹಾಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರಂದ್ರೆ ರೀ ಬಿಸಿ ಬಿಸಿದ ಬೆಳಗಿನ ನಾಷ್ಟಕ್ಕೆ ರೆಡಿ ಆಗೈತ್ರಿ. ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದ್ರ ಜೊತೆ ನೀವು ಕಾಯಿ ಚಟ್ನಿ, ಪುದೀನ ಚಟ್ನಿ ಅಥವಾ ಟೊಮೆಟೊ ಚಟ್ನಿನ ತಿನ್ಬೋದ್ರಿ. ಮಸ್ತ್ ಆಗ್ತದ್ರಿ. ಬಿಸಿ ಬಿಸಿದ ಟ್ರೈ ಮಾಡಿ ನೋಡ್ರಿ. ಹೆಂಗೈತೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಗೂ. ಮತ್ತು ರೀ ನಾವು ಹೊಸ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ರೀ. ಅಲ್ಲಿವರೆಗೂ ಧನ್ಯವಾದಗಳು.